Hello everyone, welcome to Sanmargana classes. ಕೆಲಸ ಮತ್ತು ಶಕ್ತಿ ಪಾಠದ 11ನೇ ಪ್ರಶ್ನೆ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ಯೋಚಿಸಿ ನಿಮ್ಮ ಉತ್ತರವನ್ನು ಸೂಕ್ತ ಕಾರಣಗಳೊಂದಿಗೆ ಸಮರ್ಥಿಸಿ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದೇ ಇದ್ರೆ ಅಲ್ಲಿ ಸ್ಥಾನಪಲ್ಲಟ ಇರ್ಲಿಕ್ಕೆ ಚಾನ್ಸಸ್ ಇದೆಯಾ? ಯೋಚಿಸಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಹೌದು, ಸ್ಥಾನಪಲ್ಲಟ ಸಾಧ್ಯವಿದೆ. ಕಾಯವು ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗಿರುತ್ತದೆ. ಆದರೆ ಕಾಯದ ಸ್ಥಾನಪಲ್ಲಟವಾಗುತ್ತದೆ. ಏಕರೂಪ ಚಲನೆ ಅಂದ್ರೆ ಏನು? ಏಕರೂಪ ಚಲನೆ ಪಾಠದಲ್ಲಿ ಕಲ್ತಿದ್ದೀರಿ. ಸಮ ದೂರವನ್ನ ಸಮಕಾಲದಲ್ಲಿ ಕ್ರಮಿಸಿದಾಗ ಅದನ್ನ ಏಕರೂಪ ಚಲನೆ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ವಸ್ತುವಿನ ಮೇಲೆ ಸಂತುಲಿತ ಬಲ ಪ್ರಯೋಗವಾಗ್ತಾ ಇರಬಹುದು ಅಥವಾ ಯಾವುದೇ ಬಲ ಪ್ರಯೋಗವಾಗದೇ ಇರಬಹುದು. ಸಂತುಲಿತ ಬಲ ಅಂದ್ರೇನು? ಸಮತೋಲಿತ ಬಲ ಅಂತ ಕರಿತೀವಿ. ಬಹಳಷ್ಟು ಬಲಗಳು ಒಂದು ಕಾಯದ ಮೇಲೆ ವರ್ತಿಸ್ತಾ ಇದ್ದಾಗ ಒಟ್ಟು ರಿಸಲ್ಟೆಂಟ್ ಫೋರ್ಸ್ ಏನಿದೆ ಅದು ಶೂನ್ಯವಾಗಿದ್ರೆ ಅದನ್ನ ಸಂತುಲಿತ ಬಲ ಅಂತ ಕರಿತೀವಿ. ಹಾಗಾಗಿ ಸಂತುಲಿತ ಬಲಗಳು ವರ್ತಿಸ್ತಾ ಇದ್ದಾಗ ಏನಾಗುತ್ತೆ? ಬಲ ಒಟ್ಟು ಆ ಕಾಯದ ಮೇಲೆ ವರ್ತಿಸುವಂತಹ ಬಲ ಶೂನ್ಯ ಅಂತ ಕನ್ಸಿಡರ್ ಆಗುತ್ತೆ. ಏಕರೂಪ ಚಲನೆಯಲ್ಲಿದ್ದಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗಿರುತ್ತೆ. ಆದರೆ ಕಾಯದ ಸ್ಥಾನಪಲ್ಲಟವಾಗಿರುತ್ತೆ. ಕಾಯ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ. ಒಂದು ಕಾರು ಏಕರೂಪ ಚಲನೆಯಲ್ಲಿದೆ, ಆದ್ರೆ ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಬಲ ಪ್ರಯೋಗವಾಗ್ತಾ ಇಲ್ಲ. ಆದ್ರೆ ಒಂದು ಟೈಮಲ್ಲಿ ಇಲ್ಲಿ ನೋಡಿದ ಕಾರು ಇನ್ನೊಂದು ಟೈಮಲ್ಲಿ ಇಲ್ಲಿ ಹೋಗಿರ್ತದೆ, ಮತ್ತೊಂದು ಟೈಮಲ್ಲಿ ಇಲ್ಲಿ ಹೋಗಿರ್ತದೆ. ಹಂಗೇಳಿ ಅದ್ರ ಮೇಲೆ ಬಲ ಪ್ರಯೋಗವಾಗ್ತಾ ಇಲ್ಲ, ಅದು ಏಕರೂಪ ಚಲನೆಯಲ್ಲಿದೆ. ಇದನ್ನ ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ ಸಾಧ್ಯ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯ ಅಂತ ಹೇಳ್ತಾರೆ. ಥ್ಯಾಂಕ್ ಯು.